ಸಾಕಷ್ಟು ಪ್ರಕರಣಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾರೊಬ್ಬ ಸುಳ್ಳು ಕೇಸ್ ಕೊಟ್ಟಿರ್ತಾನೆ ಅಥವಾ ಇನ್ಯಾವುದೋ ಒಂದು ಪ್ರಕರಣಗಳಲ್ಲಿ ಪೊಲೀಸ್ನವರು ಏನು ಮಾಡ್ತಾರೆ, ಆ ನಂಬರ್ ತಗೊಂಡು ಅವನಿಗೆ ಫೋನ್ ಮಾಡಿಬಿಡ್ತಾರೆ. ನಾನು ಕಣಪ್ಪ ಇಲ್ಲಿ ಪೊಲೀಸು ಇನ್ಸ್ಪೆಕ್ಟ್ರ್ ಮಾತಾಡ್ತಾ ಇದ್ದೀನಿ, ನೀನು ಈ ಕೂಡಲೇ ಬಂದ್ಬಿಡ್ಬೇಕು, ಎಲ್ಲಿದೆಯಾ ನೀನು ಅಂತಾರೆ. ಆವಾಗ ಅವನಿಗೆ ಅಲ್ಲೇ ಭಯ ಶುರು ಹೋಗ್ಬಿಟ್ಟಿರುತ್ತೆ. ಅವನು ಹೇಳಿರ್ತಾನೆ, ಯಾರು ಕಂಪ್ಲೇಂಟ್ ಕೊಟ್ಟಿರೋನು ಹೇಳಿರ್ತಾನೆ, ಸಾರ್ ನೀವು ಒಂದು ಆವಾಜ್ ಹಾಕ್ಬಿಡಿ ಸಾಕು, ಅವನು ಎದ್ರಕೊಂಡು ಅಲ್ಲೇ ಹುಚ್ಚ ಹೊಯ್ಕೊಂಡು ಬಂದ್ಬಿಡ್ದಾನೆ ಇಲ್ಲಿಗೆ ಅಂತ. ಅವಾಗ ಇವ್ರೇನು ಮಾಡ್ತಾರೆ, ಎಲ್ಲಿದೆ ಹೇಳೋ, ಇಲ್ಲ ನಾನೇ ಬರ್ತೀನಿ, ಇಲ್ಲಿದೆ ಹೇಳೋ ಅಂದ್ಬಿಡ್ತಾರೆ. ಅವಾಗ ಇದ್ಬಿಟ್ಟು, ಸಾರ್ ಬರ್ತೀನಿ ತಡ್ರಿ ಸಾರ್. ಯಾಕೆ ಸಾರ್, ಏನು ಸಾರ್, ಏನಕ್ಕೆ ಸರ್, ನಿನಗೆಲ್ಲ ಹೇಳೋ ಅಲ್ಲೇ ಹೇಳ್ಬೇಕನ್ನ, ಫೋನಲ್ಲಿ ಹೇಳ್ಬೇಕನ್ನ, ನಿನಗೆ ಬಾರ ಇಲ್ಲಿ ಫಸ್ಟು ಅಂತಾರೆ. ಸರ್ ಏನಂತ ಹೇಳಿ ಸರ್, ಏನಂತ ಹೇಳಿದ್ರೆ ನಾನು ಬರ್ತೀನಿ. ನೀವು ಪೊಲೀಸರು ಅಂತ ನನಗೆ ಹೆಂಗೆ ಗೊತ್ತಾಗ್ಬೇಕು ಸರ್? ನೀವು ಬನ್ನಿ ಅಂತ ಹೇಳಿದ ಕೂಡಲೇ ನಾನು ಎಲ್ಲಿಗೆ ಬರ್ಬೇಕು ಸರ್? ಏನಕ್ಕೋಸ್ಕರ ಬರ್ಬೇಕು ಸರ್? ನನಗಿದೇನೋ ಒಂದು ಸಮಸ್ಯೆ ಇದೆ, ನಾನು ಕಷ್ಟದಲ್ಲಿದ್ದೀನಿ, ಏನೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ನೀವು ಈಗಲೇ ಬನ್ನಿ ಅಂತಂದರೆ ಹೆಂಗೆ ಸರ್? ಅವೆಲ್ಲ ಗೊತ್ತಿಲ್ಲ ನನಗೆ, ಇಚ್ಕೊಂಡು ಬರ್ತಾ ಇರಬೇಕು, ಇಲ್ಲಾಂದರೆ ನಾನೇ ಬರ್ತೀನಿ, ಅಲ್ಲಿ ಎಲ್ಲಿದೆ ಹೇಳೋ, ನನಗೆ ಗೊತ್ತಾಯ್ತು ನೀನು ಎಲ್ಲಿದೆ ಅಂತ ಹೇಳೋ, ನಾನು ಬರ್ತೀನಿ ಈಗ ಅಂತಾರೆ. ಆಮೇಲೆ ಅವನೇನಾದರೂ ಸ್ವಲ್ಪ ಏನಾದರೂ ಮುಂದುವರೆಸಿರೋ ಮಾತು, ಅಲ್ಲಿ ಈ ಭಾಷೆಗಳು ಬದಲಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಆ ಭಾಷೆಗಳು ನನಗೆ ಹೇಳೋದಕ್ಕೆ ಬರಲ್ಲ, ಅದು ಪೊಲೀಸ್ನವ್ರಿಗೆ ಅಷ್ಟೇ ಬರೋದು. ಸೊ ಅದಕ್ಕೋಸ್ಕರ ಆ ಪೊಲೀಸ್ನವ್ರ ಭಾಷೆಗೆ ಎದುರುಕೊಂಡು ಎಷ್ಟೋ ಜನ ಇವತ್ತು ಭಾಳ ತೊಂದರೆನ ಅನುಭವಿಸ್ತಾ ಇದ್ದಾರೆ. ಸೊ ಅದರಿಂದ ಪೊಲೀಸ್ನವರು ಏನಾದರೂ ಧಮಕಿ ಹಾಕಿ ಫೋನ್ ಮಾಡಿಬಿಟ್ಟು, ಬಾರ ಇಲ್ಲಿ, ನಿನ್ನ ಮೇಲೆ ಒಂದು ಕೇಸ್ ಇದೆ, ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಇದೆ, ಬಾಯಿಲಿ ಅಂತೇಳಿ ಎದುರಿಸೋದು, ಬೆದರಿಕೆ ಹಾಕೋದು, ಅವಾಚ್ಯ ಶಬ್ದಗಳು ನಿಲ್ಲಿಸೋದು, ಈ ಥರ ಎಲ್ಲ ಯಾರಿಗಾದ್ರೂ ಮಾಡಿದ್ರೆ ದಯವಿಟ್ಟು ಹೆದರ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಏನಾದರೂ ಭಯ ಇದೆ ಅಂತಂದರೆ ಯಾರಾದರೂ ಒಬ್ಬರು ಕಾನೂನು ತಿಳುವಳಿಕೆ ಇರ್ತಕ್ಕಂಥ ಯಾರಾದರೂ ಒಬ್ಬರು, ಅಥವಾ ನಮ್ಮ ವಕೀಲರನ್ನೇ, ನಿಮಗೆ ಗೊತ್ತಿರ್ತಕ್ಕಂಥ ಹತ್ತಿರದ ವಕೀಲರನ್ನ ಕರ್ಕೊಂಡೋಗಿ ಅಲ್ಲಿ ನಿಮಗೆ ಎದುರಿಸೋದಕ್ಕೆ ಆಗಲಿ, ನಿಮಗೆ ಕರೆಸಿ ಸುಮ್ಮನೆ ಕಂಪ್ಲೇಂಟು ಇಲ್ದಿರ ಕೂರಿಸುವಂಥದ್ದಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎದುರಿಸೋದಕ್ಕೆ ಬೆದರಿಸೋದಕ್ಕೆ ಪೊಲೀಸ್ನವ್ರಿಗೆ ಆ ಅಧಿಕಾರನೇ ಇಲ್ಲ, ಹೊಡೆಯೋದಕ್ಕೂ ಅಧಿಕಾರ ಇಲ್ಲ. ಸೊ ಅದರಿಂದ ಯಾರಾದರೂ ಪೊಲೀಸ್ನವರು ನಿಮಗೆ ಎದುರಿಸೋದು, ಬೆದರಿಸೋದು, ಫೋನ್ ಮಾಡಿ ಈಗಲೇ ಬಂದ್ಬಿಡ್ಬೇಕು ನೀನು ಅಂತೇಳಿ ಎದುರಿಸೋದು, ಇವೆಲ್ಲ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅವರು ಸೌಜನ್ಯತೆಯಿಂದ ವರ್ತಿಸ್ಬೇಕು. ನೋಡಪ್ಪ, ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಇದೆ, ಅದೇನಿದೆ, ನೀನು ಈ ಟೈಮು ನೀನು ಯಾವಾಗ ಫ್ರೀ ಇದೆಯಾ, ಬಂದು ಅದೇನಿದೆ ಮಾತಾಡ್ಕೊಂಡು ಹೋಗು ಅಂತ ಕೇಳ್ಬೋದು, ಸೌಜನ್ಯತೆ. ಅದಕ್ಕೆ ತಾನೇ ಜನಸ್ನೇಹಿ ಪೊಲೀಸ್ ಅಂತ ಹೇಳೋದು. ಇದನ್ನು ಮಾಡೋದು ಬಿಟ್ಟು ದೌರ್ಜನ್ಯ ಮಾಡಿದ್ರೆ ಇದು ಏನಾಗತ್ತೆ? ಇದು ಆ ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಹೆಸರು ಬರ್ತದೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೇನೆ ಸಾಕಷ್ಟು ಜನ ಇವತ್ತು ಸಸ್ಪೆಂಡ್ ಆಗ್ತಾ ಇರೋದು. ಅದಕ್ಕೇನೆ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ಕಳಂಕ ಬರ್ತಾ ಇರೋದು. ಯಾರಿಂದ? ಪೊಲೀಸರಿಂದನೇ. ಪೊಲೀಸರು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ಜನಸ್ನೇಹಿಯಾಗಿ ಅವರು ಕರ್ತವ್ಯನ ಮಾಡಿದ್ರೆ ಇಂಥ ಒಂದು ಪರಿಸ್ಥಿತಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಯಾರೇ ಆಗಲಿ ಸಾರ್ವಜನಿಕರಿಗೆ ಎದುರಿಸಿ ಪೊಲೀಸ್ನವರು ಫೋನ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ಗೆ ಬಾ ಇಲ್ಲಿ ಅಂತೇಳಿ ಎದುರಿಸಿ ಬೆದರಿಸಿ ಏನಾದರೂ ನಿಮಗೆ ಕರೆದ್ರೆ, ನೀವು ಒಬ್ಬರು ಲಾಯರ್ನ ಕರ್ಕೊಂಡೋಗಿ ನೀವೊಬ್ಬರೇ ಹೋಗೋಕ್ಕೆ ಹೋಗಬೇಡಿ. ನಿಮ್ಮನ್ನು ಏನು ಮಾಡ್ತಾರೆ, ಆ ಪೊಲೀಸ್ ಸ್ಟೇಷನಲ್ಲಿ ಸೆಲ್ಲಲ್ಲಿ ಕೂರಿಸ್ತಾರೆ, ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈತಾರೆ, ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ, ನಿನಗೆ ಹಂಗೆ ಮಾಡಿಬಿಡ್ತೀನಿ, ನಿನಗೆ ಹಿಂಗೆ ಮಾಡಿಬಿಡ್ತೀನಿ, ಮುಚ್ಕೊಂಡು ಅದೇನಿದೆ ಕೊಡು, ಮುಚ್ಕೊಂಡು ಒಪ್ಕೋ, ಇಂಥವೆಲ್ಲ ಭಾಷೆಗಳನ್ನು ಮಾತಾಡಿ ಅವ್ರ ಮೇಲೆ ಹಲ್ಲೆ ಮಾಡೋದು, ಅಸಲ್ಟ್ ಮಾಡೋದು, ಅವನು ಯಾವನು ಕರ್ಕೊಂಬ ಅಂತ ಹೇಳೋದು, ಈ ಥರದ್ದೆಲ್ಲ ಮಾಡಿಬಿಟ್ಟು ಅವ್ರಿಗೆ ಎದುರಿಸಿ ಅವ್ರ ಮೇಲೆ ಅವ್ರು ಮಾಡಿಲ್ದಿರೋ ಅಪರಾಧಗಳನ್ನು ಅವರು ಒಪ್ಪಿಸ್ಕೊತಾರೆ. ಒಪ್ಪಿಸ್ಕೊಂಡು ಕೇಸ್ಗಳನ್ನು, ಸುಳ್ಳು ಕೇಸನ್ನು ಫಿಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಕಾನೂನು ಗೊತ್ತಿರ್ತಕ್ಕಂಥ ಯಾರಾದರೂ ಪರವಾಗಿಲ್ಲ, ಇಲ್ಲ ಲಾಯರ್ಗಳನ್ನಾದರೂ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಅವರು ನಿಮಗೆ ಒಂದು ನೋಟಿಸ್ ಕೊಡಬೇಕು. ನಿಮ್ಮಿಂದ ಒಂದು ಈ ಥರದ ಕಂಪ್ಲೇಂಟ್ ಬಂದಿದೆ, ನೀವು ಇದಕ್ಕೆ ಒಂದು ಏನು ಸಮಜಾಯಿಷಿ ಉತ್ತರ ಕೊಡಿ ಅಂತ ಕೊಡಬೇಕು. ಇಲ್ವಾ, ನಿಮ್ಮ ಮೇಲೆ ಒಂಥರದ ಕಂಪ್ಲೇಂಟ್ ಬಂದಿದೆ, ಬಾಯಲ್ಲಿ ಏನು ಎತ್ತ ಅಂತ ವಿಚಾರಣೆ ಮಾಡಬೇಕು. ಆಮೇಲೆ ಅದು FIR ಹಾಕ್ಕೊಂಡು ಮತ್ತೊಂದು ಮಗದೊಂದು ಅವ್ರೇನಿದೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಲಿ. ಅದು ಬಿಟ್ಟು ಸುಮ್ಮನೆ ಎದುರಿಸಿದ್ರೆ ಅದು ಏನಾಗುತ್ತೆ? ಅದಕ್ಕೆ ಅವಕಾಶನೇ ಇಲ್ಲ. ಅವರು ನೊಂದಿರೋರು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವರು ಏನಕ್ಕೆ ಕರೀತಾರೆ, ಏನಕ್ಕೋಸ್ಕರ ಕರೀತಾರೆ, ಯಾಕೆ ಎಷ್ಟು ದೌರ್ಜನ್ಯದಿಂದ ಕರೀತಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಸುಮ್ಮನೆ ಎದುರ್ಕೊಂಡಿರ್ತಾರೆ ಪಾಪ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸತಾಯಿಸ್ತಾರೆ, ಕುತ್ಕೋ ಇಲ್ಲಿ ಅಂತಾರೆ. ಅಂದರೆ ನಾನು ಅದೇ ಹೇಳ್ತಾ ಇದ್ದೀನಿ, ಜನಸ್ನೇಹಿ ಪೊಲೀಸ್ ಇವತ್ತು ಇದೆಯಾ ಅಂತಕ್ಕಂಥದ್ದು. ಜನಸ್ನೇಹಿ ಪೊಲೀಸ್ ಎಲ್ಲಿದೆ? ಸುಮ್ಮನೆ ಅದು ಹೇಳ್ಕೊಳ್ಳಿ ಕಷ್ಟನಾ ಅನ್ನುವಂಥದ್ದು. ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತಂದರೆ, ಬರೀ ಅವಾಚ್ಯ ಎದುರಿಸೇನೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವನು ತಪ್ಪು ಮಾಡಿದಿಲ್ದೇ ಇದ್ರೂ ಸಹಿತ ಒಪ್ಕೊಳ್ಳೋ ರೀತಿಯಲ್ಲಿ
ಅವನು ಒಪ್ಕೊಳ್ಳದೆ ಇದ್ರೂ ಕೂಡ ಅವರೇ ಒಪ್ಕೊಂಡಿದ್ದಾನೆ ಅಂತೇಳಿ ಬರ್ಕೊಳ್ತಾರೆ. ಇದು ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀತಾ ಇದೆ. ಸೊ ಕಾನೂನು ಸುವ್ಯವಸ್ಥತೆ ಯಾವ ರೀತಿ ಹಾಳಾಗುತ್ತೆ, ಯಾವ ರೀತಿ ದುರುಪಯೋಗ ಮಾಡ್ಕೋತಾರೆ ಅಂತ ಹೇಳಿದ್ರೆ ಬಹುತೇಕ ಪೊಲೀಸ್ನವರೇ ಜಾಸ್ತಿ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ, ಎದುರ್ಕೊಳ್ಳುವಂಥವ್ರಿಗೆ ಈ ರೀತಿ ಬದಲಿಸಿದ್ರೆ ಬೇರೆಯವ್ರು ಅದೇ ರಾಜಕಾರಣಿಗಳನ್ನ ಈ ರೀತಿ ಮಾಡ್ತಾರಾ? ಅದೇ ಬಂಡವಾಳಶಾಹಿಗಳಿಗೆ ಮಾತ್ರ ಮಾಡ್ತಾರಾ? ಅದೇ ಪ್ರಭಾವಿಗಳು ಮಾಡ್ತಾರಾ? ಮಾಡಲ್ಲ. ಬಡವರು, ಅಸಹಾಯಕರು, ಶೋಷಿತರು, ದುರ್ಬಲ ವ್ಯಕ್ತಿಗಳು ಅಂಥವ್ರನ್ನೇ ಜಾಸ್ತಿ ಇವರು ಟಾರ್ಗೆಟ್ ಮಾಡೋದು, ಅಂಥವ್ರನ್ನೇ ಇವರು ಎದುರಿಸೋದು, ಅಂಥವ್ರಿಗೆ ಇಂಥ ಭಾಷೆಗಳನ್ನು ಬಳಸೋದು, ಅಂಥವರಿಂದನೇ ಜಾಸ್ತಿ ಲಂಚ ಪಡೆದು ಅವ್ರಿಗೆ ಯಾಮಾರಿಸಿ ದೌರ್ಜನ್ಯ ಮಾಡೋದು, ಹಲ್ಲೆಗಳು ಮಾಡೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು, ಇವು ಸಹಜವಾಗಿ ಇವತ್ತು ನಡೀತಾ ಇದೆ. ಸಾಕಷ್ಟು ಜನ ಪೊಲೀಸ್ನವರು ಇವತ್ತು ಸಸ್ಪೆಂಡ್ ಕೂಡ ಆಗ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಯಾಕಂದರೆ ಅವ್ರಿಗೆ ಆ ಭಾಷೆಯಲ್ಲಿ ಹಿಡಿತಾನೇ ಇಲ್ಲ. ಜನಸ್ನೇಹಿ ಪೊಲೀಸ್ ಅಂತಕ್ಕಂಥದ್ದು ಇವತ್ತು ಜನಗಳಿಗೆ ಗೊತ್ತಿಲ್ಲ. ಇವತ್ತು ನೊಂದಿರ್ತಕ್ಕಂಥವ್ರು ಯಾರೇ ಇರಲಿ, ಒಬ್ಬ ಶೋಷಿತ, ಒಬ್ಬ ಮಹಿಳೆ, ಒಬ್ಬ ಅಸಹಾಯಕ, ಒಬ್ಬ ಬಡವ, ಒಬ್ಬ ದುರ್ಬಲ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೇಳೋದಕ್ಕಾಗುತ್ತಾ? ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದೆ. ಅದು ಬೇರೆ ಯಾರಲ್ಲ, ಪೊಲೀಸ್ನವರೇ ಮಾಡ್ಕೊಂಡಿರುವಂಥದ್ದು. ಪೊಲೀಸ್ನವ್ರ ಮೇಲೆ ಅನುಮಾನ ಬರುವ ರೀತಿಯಲ್ಲಿ, ಪೊಲೀಸ್ನವ್ರ ಮೇಲೆ ಕೆಟ್ಟ ಒಂದು ಮನಸ್ಥಿತಿ ಉಂಟಾಗುವಂಥ ರೀತಿಯಲ್ಲಿ ಮಾಡ್ಕೊಂಡಿರೋದು ಸಾರ್ವಜನಿಕರಲ್ಲ, ಪೊಲೀಸ್ನವರೇ ಮಾಡ್ಕೊಂಡಿರೋದು. ಎಷ್ಟು ಪ್ರಕರಣಗಳು ಇವತ್ತು ಪ್ರಕರಣಗಳಲ್ಲಿ ಪೊಲೀಸ್ನವರು ಸಿಲುಕಾಕೊಂಡಿದ್ದಾರೆ. ಅವರು ಸಿವಿಲ್ ಕೇಸ್ಗಳಲ್ಲಿ ಮೂಗು ತೋರಿಸ್ತಾರೆ, ರಿಯಲ್ ಎಸ್ಟೇಟ್ ದಂಧೆಗಳಲ್ಲಿ ಭಾಗಿಯಾಗ್ತಾರೆ, ಲಂಚ ದೊಡ್ಡ ವಿಚಾರಗಳಲ್ಲಿ ಲಂಚ ಕೇಳುವಂಥದ್ದು, ಚಾರ್ಜ್ ಶೀಟ್ ಹಾಕೋಕ್ಕೂ ದುಡ್ಡು ಲಂಚ ಕೊಡಬೇಕು, FIR ಹಾಕೋದಕ್ಕೂ ಲಂಚ ಕೊಡಬೇಕು. ಯಾವುದಾದ್ರೂ ಒಂದು ಹಣಕಾಸಿನ ವಿಚಾರಗಳಲ್ಲಿ ಅವನ್ನ ಕರೆಸಿಬಿಟ್ಟು ದುಡ್ಡು ಕೊಡೋ ಅಂತ ಹೇಳ್ಬಿಟ್ಟು, ಎಲ್ಲಿದೆ ಹಣಕಾಸಿನ ವಿಚಾರಗಳಲ್ಲಿ ಪೊಲೀಸ್ನವ್ರು ಏನೋ ಇನ್ವಾಲ್ವ್ ಆಗೋದಕ್ಕೆ ರೈಟ್ಸ್ ಇದೆಯಾ? ಆ ಕಾನೂನು ಇದೆಯಾ ಅವ್ರಿಗೆ? ಯಾವುದೇ ಸಿವಿಲ್ ಕೇಸಲ್ಲಿ ಅವ್ರು ಇಂಟರ್ಫಿಯರ್ ಆಗೋದಕ್ಕೆ ಅವಕಾಶ ಇದೆಯಾ? ರಿಯಲ್ ಎಸ್ಟೇಟ್ ಮಾಡೋದಕ್ಕೆ, ದಂಧೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆಯಾ? ಅಥವಾ ಯಾವುದಾದ್ರೂ ಒಂದು ಹಣಕಾಸಿನ ವಿಚಾರಗಳಲ್ಲಿ ಚೆಕ್ ಕೊಡು, ದುಡ್ಡು ಕೊಡು, ಎಲ್ಲಿಂದ ತಂದು ಕೊಡ್ತಾನೆ? ಅದಕ್ಕೆ ಪೊಲೀಸ್ನವ್ರು ಎದುರಿಸೋದು, ಅವನೋಗಿ ದುಡ್ಡು ಕೊಡೋಕ್ಕಾಗಲ್ಲ, ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮತ್ತೊಂದೇನೋದು ಒಂದು ತಪ್ಪಿಸ್ಕೊಂಡು ಓಡಾಡೋದು, ಎದುರ್ಕೊಂಡು ಭಯದಲ್ಲಿ ಅವ್ನು ಬದುಕುವಂಥ ವಾತಾವರಣ. ಅವನಿಗೂ ಸಾಕಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತೆ. ಅವನಿಗೂ ಮಕ್ಕಳು ನೋಡಿ, ಇವತ್ತು ಎಲ್ಲ ದಿನಬಳಕೆ ವಸ್ತುಗಳ ರೇಟು ಜಾಸ್ತಿ ಆಯಿತು. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಗೋಲ್ಡು, ಈ ಬಂಗಾರ ಅಂತಕ್ಕಂಥದ್ದು ಬರೀ ಕೇವಲ ಬಂಡವಾಳಶಾಹಿಗಳಿಗೆ, ರಾಜಕಾರಣಿಗಳಿಗೆ, ಪ್ರಭಾವಿಗಳಿಗೆ, ಅಂಥವ್ರಿಗೆ ಮಾತ್ರ ಇವತ್ತು ಪರ್ಚೇಸ್ ಮಾಡೋದಕ್ಕೆ ಬಂಗಾರ ಅಷ್ಟೇ. ಬಡವರಿಗೆ ಬಂಗಾರ ಅನ್ನೋದು ಕನಸಿನ ಮಾತು. ಇವತ್ತು ಅದರಿಂದ ಸಾಕಷ್ಟು ದಿನಬಳಕೆ ವಸ್ತುಗಳು ಜಾಸ್ತಿ ಆಗಿರೋದ್ರಿಂದನೇ ಇವತ್ತು ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ, ದರೋಡೆಗಳು ಜಾಸ್ತಿ ಆಗ್ತಾ ಇದೆ, ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಕಾನೂನು ಸುವ್ಯವಸ್ಥತೆ ಕಾಪಾಡೋದು ಯಾರು? ಸೊ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ? ಜನಗಳಿಗೆ ಅವೇರ್ನೆಸ್ ಕೊಡಬೇಕು. ಏನು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ? ಇವತ್ತು ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳು ರಾತ್ರಿ ಹೊತ್ತಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಯಾವ್ದಾರ ಒಂದು ಊರುಗಳಿಗೆ ಹೋಗ್ಬೇಕು ಅಂತರೂ ಕೂಡ ತುಂಬ ಭಯಭೀತರಾಗ್ತಾ ಇದ್ದಾರೆ. ಇವತ್ತು ಕಾರ್ ಅಡ್ಡಗಟ್ಟಿ ಇವತ್ತು ಕಳ್ತನ ಮಾಡೋದು, ದರೋಡೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದು ಒದಗಿದೆ. ಆದರೆ ಪೊಲೀಸ್ನವರು ಬರೀ ಶಿಕ್ಷೆ ಕೊಡೋದಕ್ಕೆ, ಈ ಅಕ್ರಮಗಳನ್ನು ಮಾಡೋದಕ್ಕೆ, ಜನಗಳನ್ನು ಎದುರಿಸಿ ಬರೀ ಅದರಲ್ಲೇ ಬ್ಯುಸಿಯಾಗಿದ್ದಾರೆ ಬಿಟ್ಟರೆ ಜನಗಳಿಗೆ ಅವೇರ್ನೆಸ್ ಕೊಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಎಲ್ಲಿ ಮಾಡ್ತಿದ್ದಾರೆ ಪೊಲೀಸ್ನವರು? ಶಿಕ್ಷೆ ಕೊಡೋದು ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಪೊಲೀಸು ಒಂದು ವ್ಯವಸ್ಥೆ ಬದಲಾಗಬೇಕು.